ಹೀಗೆ 3 ಅಡಿ ಆಳದ ಗುಂಡಿ ಇರಬೇಕಾದ ಜಾಗದಲ್ಲಿ ಕಾಣ್ತಿರೋದು ಕೇವಲ ಅರ್ಧ ಅಡಿ ಗುಂಡಿ. ಅದರೊಳಗೆ ಹಾದು ಹೋಗ್ತಿದೆ ಜೆಜೆಎಂ ಪೈಪ್ಲೈನ್. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗೆಡ್ಡೆ ಗ್ರಾಮದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಗುತ್ತಿಗೆದಾರನ ವಿರುದ್ಧ ಕಳಪೆ ಕಾಮಗಾರಿಯ ಆರೋಪ ಕೇಳಿಬಂದಿದೆ. ನಿಯಮಾನುಸಾರ ಪೈಪ್ಲೈನ್ ಅಳವಡಿಸಲು ಅಗತ್ಯ ಪ್ರಮಾಣದ ಆಳಕ್ಕೆ ಗುಂಡಿ ತೆಗೆಯಬೇಕು. ಆದರೆ ಇಲ್ಲಿ ಮಾತ್ರ ಕೇವಲ ಅರ್ಧ ಅಡಿಯಷ್ಟು ಗುಂಡಿ ತೆಗೆದು ಪೈಪ್ ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀವೇ ನೋಡ್ದಂಗೆ ಇಲ್ಲಿ ಏನೇನು ಮಾಡಿದ್ದಾರೆ ಅಂದ್ರೆ, ನಮ್ಮೂರಲ್ಲಿ ಒಂದು 10 ಕಡೆ ಒಂದು 4 ಅಡಿ ಉದ್ದ ಟ್ರಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಇಂಚು 2.5 ಇಂಚು ಪೀಸ್ಗಳು ಕಟ್ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಕಲ್ಲು ಹೊಡೆದ್ಬಿಟ್ಟು, ಅಂದರೆ ಯಾರನ್ನ ಬಂದು ಹಿಂಗೆ ಎಳೆದ್ರೂ ಬರಬಾರ್ದು ಆ ಥರ ಪೀಸ್ಗಳು ಇಟ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಇಡೀ ಮಣ್ಣು ಮುಚ್ಚಿಬಿಟ್ಟು, ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ ಇಂಜಿನಿಯರ್ಗಳು ಬಂದು ಫೋಟೋ ತಗೊಂಡು ಬಿಲ್ ಮಾಡಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅರ್ಧ ಅಡಿ ಮೇಲೇ ಹಾಕಿರೋದು, ಅರ್ಧ ಅಡಿ ಕೆಳಗೆ ಒಂದು ಕಡೆನೂ ಹಾಕಿಲ್ಲ ಪೈಪು, ಎಲ್ಲ ಅರ್ಧ ಅಡಿಯಲ್ಲೇ ಹಾಕಿರೋದು. ಇವ್ರು ಬಿಲ್ ಮಾಡ್ಕೊಳಕ್ಕೋಸ್ಕರ ಈ ಥರ ಅಕ್ರಮವಾಗಿ ಪೈಪ್ಗಳು ಹಾಕಿದ್ದಾರೆ. ಯಾವುದು ವೈಜ್ಞಾನಿಕವಾಗಿ ಒಂದೂ ಮಾಡಿಲ್ಲ, ಎಲ್ಲ ವೈಜ್ಞಾನಿಕವಾಗಿಯೇ ಮಾಡಿರೋದು ಇವರು. ನಮಗೆ ಇದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ಅಂದ್ರೆ ಯಾವ ಸ್ಕೀಮು ಯಾವ ರೀತಿ ಮಾಡಿದ್ದಾರೆ? ಇದು ಜಲಜೀವನ್ ಜೆ ಮಿಷನ್. ಇದು ಜೆ ಮಿಷನ್ ಅಲ್ಲಿ ಎಲ್ಲರಿಗೂ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇವರು ಅವೈಜ್ಞಾನಿಕವಾಗಿ ಮಾಡ್ಕೊಟ್ಟಾಗಿದ್ದಾರೆ. ನಮಗೆ ಅವ್ರನ್ನ ಮಾತಾಡಿದ್ರು ರೆಸ್ಪಾನ್ಸ್ ಇಲ್ಲ. ಇನ್ನು ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಮಾತ್ರ ಅಲ್ಲಲ್ಲಿ 3 ಅಡಿ ಗುಂಡಿ ತೆಗೆದು ನಿಯಮದಂತೆ ಪೈಪ್ ಅಳವಡಿಸಿದಂತೆ ತೋರಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ವಿಚಾರದಲ್ಲೂ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಥಿಲಗೊಂಡಿರುವ ಟ್ಯಾಂಕ್ಗೆ ಅಗತ್ಯ ದುರಸ್ತಿ ಮಾಡುವ ಬದಲು ಕೇವಲ ಸುಣ್ಣ ಬಣ್ಣ ಬಳಿದು ಕಾಟಾಚಾರದ ಕೆಲಸ ಮಾಡಿಸಲಾಗಿದೆ. ಇದರಿಂದ ನೀರಿನ ಸೋರಿಕೆ ಸಮಸ್ಯೆ ಮುಂದುವರೆದಿದೆ ಎಂಬುದು ಗ್ರಾಮಸ್ಥರ ಆರೋಪಿಸಿದ್ದಾರೆ. ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದಾರೆ. ಅದು ಮುಂಚೆನೆ 20-21 ವರ್ಷದಿಂದನೇ ಅವರು ಬಾಗೇಪಲ್ಲಿ ಅವರು ಕಾಂಟ್ರಾಕ್ಟ್ ಆಗಿತ್ತು. ಜಿಲ್ಲಾ ಪಂಚಾಯತ್ ಇದರಿಂದ ಆಗಿದ್ದು. ಅವಾಗ್ಲೇನೆ ಲೀಕೇಜು ಒಂದು ವಾರಕ್ಕೇನೆ ಕಟ್ಟಿದ್ದು, ಒಂದು ವಾರಕ್ಕೇನೆ ಲೀಕೇಜ್ ಸ್ಟಾರ್ಟ್ ಆಯ್ತು. ಅವಾಗ್ಲೇನೆ ನಾವು ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಲೋಕಾಯುಕ್ತ ಅವರು SP ಅವರು ಲೋಕಾಯುಕ್ತ ಆಫೀಸ್ಗೆ ಕರೆಸಿ ಅವ್ರನ್ನ ಬೈದು ಮತ್ತೆ ಅದನ್ನ ಆಲ್ಟ್ರೇಷನ್ ಮಾಡಿಕೊಟ್ರು. ಆಮೇಲೆ 1 ವರ್ಷಕ್ಕೆ ಸ್ಟಾರ್ಟ್ ಆಗೋಯ್ತು ಲೀಕೇಜು. ಚೆನ್ನಾಗಿ ನೀರು ಕುಡಿದು ಬಿಟ್ಟಿದೆ. ಅದು ಇವಾಗ ಸುಮ್ಮನೆ ಪೇಂಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ಪೇಂಟ್ ಮಾಡಿಬಿಟ್ಟು ಬಣ್ಣ ಬಳ್ದೊಳಗೆ ಹೋಗಿದ್ದಾರೆ. ಏನಂದ್ರೆ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ನೀರು ಯಾಕೆ ಜಾಸ್ತಿ ಬಿಡ್ತಾ ಇಲ್ಲ ಅಂದ್ರೆ, ಜಾಸ್ತಿ ಬಿಟ್ರೆ ಅವ್ರು ಬಿಲ್ ಮಾಡೋ ಟೈಮ್ಗೆ ಲೀಕೇಜ್ ಕಾಣಿಸ್ಬಿಡ್ತದಲ್ಲ, ಲೀಕೇಜ್ ಕಾಣಿಸಿ ಬಿಲ್ ಮಾಡಲ್ಲ ಮತ್ತೆ. ಹಂಗಾಗಿ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯದ ಕಾಮಗಾರಿಯಲ್ಲೂ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಕಾಮಗಾರಿ ಸ್ಥಳದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಿಯಮಾನುಸಾರ ನಡೆಯಬೇಕು, ಕಳಪೆ ಕಾಮಗಾರಿಗೆ ಬಿಲ್ ಮಂಜೂರು ಮಾಡಬಾರದು ಎಂದು ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಒಂದೆಡೆ ಗ್ರಾಮೀಣ ಜನರಿಗೆ ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ, ಮತ್ತೊಂದೆಡೆ ಅದೇ ಯೋಜನೆಯ ಕಾಮಗಾರಿಯಲ್ಲೇ ಕಳಪೆ ಕೆಲಸದ ಆರೋಪ. ಹೀಗಾಗಿ ಪುರದಗೆಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಜೆಜೆಎಂ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬೇಕಾಗಿದೆ. ನೆನ್ನೆಲ್ಲ ಮಾಡ್ತಾ ಇದ್ರು, ಏನು ಮಾಡ್ತಾವ್ರು, ಚೆಕಪ್ ಮಾಡ್ತಾವ್ರು ಅನ್ಕೊಂಡೇ ಇದ್ರಿ. ಆಮೇಲೆ ನಮ್ಮ ಹುಡುಗನ ಏನು ಇದು ಪೀಸ್ಗಳು ಹಿಂಗಿಕ್ಕವ್ರು ಅಂತೇಳಿ ಯಾರೋ ಕಂಡುಕೊಂಡೋದ್ರು. ಆಮೇಲೆ ಎಲ್ಲ ಊರೆಲ್ಲ ಹೋಗಿ ನೋಡಿದ್ರಿ. ನೋಡೋ ಒಳಗಡೆ ನಿಜನೇ ಎಲ್ಲ 3 ಅಡಿ ಪೀಸು, 3 ಅಡಿ ಕೆಳಗಡೆ ಇಟ್ಟವ್ರೆ. ಅದ್ರ ಪಕ್ಕದಲ್ಲೇ ಆಗದಾಗ ಅರ್ಧ ಅಡಿ 4 ಬೆಟ್ಟ ಮೇಲೆ ಏನೈತೆ ಒಂದು ಪೈಪು, ಒರಿಜಿನಲ್ ಪೈಪು, ನೀರು ಹೋಗೋ ಪೈಪು. ಇದು 3 ಅಡಿ ಕೆಳಗಡೆ ಇಟ್ಟವ್ರೆ. 3 ಅಡಿ ಪೀಸ್ ಮಾಡೋದು, ಒಳಗಡೆ ತಳದಲ್ಲಿ ಮಾಡಿದವ್ರೆ. ಏನಿಂದ ಮಾಡ್ತಾವ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಗೋಲ್ಮಾಲೆ, ಇದು ಗೋಲ್ಮಾಲ ಅಲ್ದ ಇನ್ನೇನಂತೀವಿ ಅಷ್ಟೇ. ಅದು 2.5 ಮೇಲೇನೆ ಇರಬೇಕು. ಆದ್ರೆ ಇವರು ಅರ್ಧ ಅಡಿ 4 ಬೆಟ್ಟನಾಗೂ ಐತೆ. ನೀವು ನೋಡಿದಿರಲ್ಲ, ನಿಮ್ಮ ಕಣ್ಣು ಮುಂದೆನೆ ಐತೆ. ಈ ತರ ಒಂದು ಇದು ಮಾಡ್ಯಾರೆ. ಇದ್ರ ಬಗ್ಗೆ ಸರ್ಕಾರ, ಈ ಅಧಿಕಾರಿಗಳು ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ನಮಗೆ ಏನ್ ಅನ್ಸದಂದ್ರೆ, ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಅವರೇ ಏನೋ. ಏಕೆಂದ್ರೆ ಈ ಒಂದು ಇದ್ರ ನೋಡ್ತಾ ಇದ್ರೆ ಇದು ಏನನ್ನೋದು ನಮ್ಗೆ ಅರ್ಥ ಆಗ್ತಾ ಇರಲ್ಲ. ಇವತ್ತಿನ ದಿವಸದಲ್ಲಿ ಬೋರ್ಬಲ್ ಹಾಕಿಲ್ಲ ಅಂದ್ರೆ ನಮ್ಮೂರಲ್ಲಿ ಫುಲ್ಲು ಕಾಯಿಲೆಗಳು ಈಗ ಸ್ಟಾರ್ಟ್ ಆಗಿಬಿಟ್ಟವೆ.
ಮೊಣಕಾಲು ನೋವುಗಳು, ಕೀಲು ನೋವುಗಳು ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ಟವೆ. ನಮಗೆ ಒಂದು ಹೊಸದಾಗಿ ಒಂದು ಬೋರ್ ಹಾಕಿಕೊಟ್ಟು ಒಂದು ಸರಿಪಡಿಸ್ಕೊಡ್ಬೇಕು ಇದನ್ನ. ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಅಳವಡಿಸಲಾಗಿದೆಯೇ? ಓವರ್ ಹೆಡ್ ಟ್ಯಾಂಕ್ಗೆ ಕೇವಲ ಸುಣ್ಣ ಬಣ್ಣ ಬಳಿದು ಬಿಲ್ ಪಡೆಯಲು ಯತ್ನಿಸಲಾಗಿದೆಯೇ? ಕಾಮಗಾರಿಯ ಗುಣಮಟ್ಟ ನೀಚಕ್ಕೂ ಕಳಪೆಯಾಗಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕಾರಿಗಳ ಪರಿಶೀಲನೆಯಿಂದಲೇ ಉತ್ತರ ಸಿಗಬೇಕಾಗಿದೆ. ಒಟ್ಟಾರೆ ಕುಡಿಯುವ ನೀರಿನ ಯೋಜನೆಯಲ್ಲೇ ಕಳಪೆ ಕಾಮಗಾರಿಯ ಆರೋಪ ಕೇಳಿಬಂದಿರುವುದು ಪೊರದಗೆಡ್ಡೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಗಳ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.